ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿಗೆ ಯಾವೆಲ್ಲ ಯೋಗಾಭ್ಯಾಸಗಳು ಉಪಯುಕ್ತವಾಗ್ತಾವೆ ಅಂತಕ್ಕದ್ದನ್ನು ಹೇಳಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಅಂತಾರಾಷ್ಟ್ರೀಯ ಯೋಗಪಟು, ವಿಶ್ವ ದಾಖಲೆಯ ಸಾಧಕ, ಯೋಗ ಶಿಕ್ಷಕ ಹಾಗೂ ಯೋಗ ಚಿಕಿತ್ಸಕರು. ನಮ್ಮ ಜೊತೆಗೆ ಇಬ್ಬರು ನಿಮಗೆ ಯೋಗವನ್ನು ಪ್ರದರ್ಶನ ಮಾಡಿ ತೋರಿಸಲಿಕ್ಕಿದ್ದಾರೆ. ಡಾಕ್ಟರ್ ವಿನೋದ್ ದಾಗೆ ಅವರು ಹಾಗೆ ಡಾಕ್ಟರ್ ಮಂಜುಶ್ರೀ ಅವರು. ಈಗ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಇಂದಿನ ಹೈಪರ್ ಎಸಿಡಿಟಿ ಅಂದರೆ ಏನು? ಎದೆಯಲ್ಲಿ ಉರಿತ. ನಿಮ್ಗೆ ಅಗ್ರಿ ಸರಳವಾಗಿ ತಿಳ್ಕೊಳ್ಳೋದೇನಂತಂದ್ರೆ ಎದೆಯಲ್ಲಿ ಉರಿತ, ತಲೆ ತಿರುಗುವಿಕೆ, ಅಜೀರ್ಣತೆ, ಇವೆಲ್ಲ ಸಮಸ್ಯೆಗೆ ನೀವು ಒಳಗಾಗಿ ಬಿಡ್ತೀರಿ. ಹೈಪರ್ ಎಸಿಡಿಟಿ ಅಂತಂದರೆ ತಲೆನೂಸುವುದು, ಹಾಗಾಗಿ ಮತ್ತೆ ಸ್ಟ್ರೆಸ್ ಫೀಲ್ ಆಗುವಂಥದ್ದು, ಇಂಥವೆಲ್ಲ ಪ್ರಾಬ್ಲಮ್ಸು ಹೈಪರ್ ಎಸಿಡಿಟಿಗೆ ತುಂಬ ಜಾಸ್ತಿ ಇರ್ತದೆ. ಸೊ ಹೈಪರ್ ಎಸಿಡಿಟಿಗೆ ಇವೆಲ್ಲ ಯೋಗ ಅಭ್ಯಾಸ ನಾವು ಇವತ್ತೇನು ಹೇಳ್ಕೊಡ್ತೇವಲ್ಲ, ಅಂಥವೆಲ್ಲ ಯೋಗ ಅಭ್ಯಾಸ ನೀವು ಮಾಡಿದರೆ, ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಹೈಪರ್ ಎಸಿಡಿಟಿಯಿಂದ ದೂರ ಆಗಲಿಕ್ಕೆ ತುಂಬ ಉಪಯುಕ್ತ ಆಗ್ತದೆ. ಈಗ ಮೊದಲಿಗೆ ಅಭ್ಯಾಸ ನಾವು ಪ್ರಾರಂಭ ಮಾಡ್ತೀವಿ, ಅದನ್ನು ನೋಡಿಕೊಂಡು ಸರಿಯಾಗಿ ಮಾಡುವಂಥವರಾಗಿ. ಮೊದಲಿಗೆ ನಿಧಾನವಾಗಿ ತಳಗಡೆ ಕುತ್ಕೋಬೇಕು. ಈಗ ನಿಧಾನವಾಗಿ ತಳಗಡೆ ಕುತ್ಕೊಂಡು ಕಾಲು ಸ್ಟ್ರೆಚ್ ಮಾಡಿ ಸುಖಾಸನದಲ್ಲಿ ಕುತ್ಕೊಳ್ಳಿ. ಚಿನ್ಮುದ್ರೆ. ಈಗ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಉಸಿರಾಟದ ಕಡೆ ಗಮನ ಇರಲಿ. ಉಸಿರು ಹೇಗೆ ತಗೋತೀರಾ, ಹೇಗೆ ಬಿಡ್ತೀರಾ ಅಂತಕ್ಕಂಥದ್ದನ್ನು ನೀವು ಗಮನಿಸ್ತಾ ಹೋಗಬೇಕು. ಮೊದಲು ಯೋಗ ಅಭ್ಯಾಸ ಸ್ಟಾರ್ಟ್ ಮಾಡಬೇಕಾದಾಗ, ಅಂದರೆ ಹೈಪರ್ ಎಸಿಡಿಟಿಗೆ ಮೊದಲು ನೀವು ಯೋಗ ಅಭ್ಯಾಸ ಸ್ಟಾರ್ಟ್ ಮಾಡಬೇಕಾದಾಗ ನಾರ್ಮಲ್ ಬ್ರೀದನ್ನು ಸರಿಯಾಗಿ ಮಾಡಬೇಕು. ಮಿನಿಮಮ್ ಇಲ್ಲ ಅಂತಂದರೂ ನೀವು 10ರಿಂದ 12 ಸಾರಿ ನೀವು ನಾರ್ಮಲ್ ಬ್ರೀದಿಂಗನ್ನು ಮಾಡಬೇಕು. ನಂತರ ಏನು ಮಾಡಬೇಕಂತಂದರೆ ಇವಾಗ ಪ್ರಣವ ಧ್ಯಾನವನ್ನು ಮಾಡಬೇಕಾಗತ್ತೆ. ಪ್ರಣವ ಧ್ಯಾನಕ್ಕೆ ಇನ್ನೊಂದು ಹೆಸರೇ ಓಂಕಾರ. ಚಿನ್ಮುದ್ರೆಯಲ್ಲಿರಬೇಕು, ಕಣ್ಣು ಮುಚ್ಚಬೇಕು, ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಗೆ ಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಓಂಕಾರ ಸ್ಟಾರ್ಟ್ ಮಾಡಬೇಕು. ಹೀಗೆ ಇವರು ಓಂಕಾರ ಹೇಳ್ತಾರೆ ನೋಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಓಂಕಾರ ಸ್ಟಾರ್ಟ್ ಮಾಡಿ. ಓಂಕಾರವು ಅ ಉ ಮ ಅಂತಕ್ಕಂಥ 3 ಅಕ್ಷರದಿಂದ ಕೂಡಿದೆ. ಅದು ಕೂಡಿದಾಗ ಏನಾಗುತ್ತೆ ಅಂತಂದರೆ ಓಂಕಾರ ಆಗುತ್ತೆ. ಮತ್ತೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ಓಂಕಾರ ಸ್ಟಾರ್ಟ್ ಮಾಡಿ. ಪ್ರೊನೌನ್ಸಿಯೇಷನ್ ಯಾವಾಗ ನಾವು ಉಚ್ಚಾರಿಸಬೇಕಾದಾಗ ಸರಿಯಾಗಿ ನಾವು ಏನು ಮಾಡಬೇಕಂತಂದರೆ ಪ್ರೊನೌನ್ಸ್ ಮಾಡಬೇಕು. ಅ ಉ ಮ ಅಂತಕ್ಕಂಥದ್ದು ಓಂಕಾರದಲ್ಲಿ ಸರಿಯಾಗಿ ಪ್ರೊನೌನ್ಸಿಯೇಷನ್ ಆಗ್ತಾ ಇರಬೇಕು. ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ. ಜೋರಾಗಿ ನೀವು ಏನು ಮಾಡಬೇಕಂತಂದರೆ ಓಂಕಾರ ಹೇಳ್ತಾ ಹೋಗಬೇಕು. ಮತ್ತೆ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ, ಓಂಕಾರ ಸ್ಟಾರ್ಟ್ ಮಾಡಿ. ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಓಂಕಾರ ಸ್ಟಾರ್ಟ್ ಮಾಡಿ. ಉಸಿರಾಟದ ಮೇಲೆ ನಿಯಂತ್ರಣ ಇರಬೇಕು. ಉಸಿರಾಟದ ಮೇಲೆ ಫುಲ್ಲಿ ಫೋಕಸ್ ಆಗಿ ನೀವು ಅಭ್ಯಾಸವನ್ನು ಮಾಡಬೇಕು. ಬೆನ್ನುರಿ ನೇರವಾಗಿರಬೇಕು. ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಮತ್ತೆ ಓಂಕಾರ. ಇದೇ ರೀತಿ ನೀವು ಓಂಕಾರವನ್ನು ಒಂದು 12 ಸಾರಿ ನೀವು ಏನು ಮಾಡಬೇಕಂತಂದರೆ ಮೊದಲಿಗೆ ಅಭ್ಯಾಸ ಮಾಡಬೇಕು. ಇದು ಈ ರೀತಿ ಮಾಡೋದ್ರಿಂದ ಏನಾಗಿರ್ತದೆ ಅಂತಂದರೆ
ನಿಮ್ಗೆ ಭಾಳ ತುಂಬ ಟೆನ್ಷನ್ ಆಗಿರ್ತದೆ, ಎದೆ ಉರಿತಾ ಇರ್ತದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಆ ಒಂದು ತಡ್ಕೊಳ್ಳೋಕೆ ಆಗ್ತಾ ಇರೋ ಏನು ನಿಮ್ಗೆ ಸಮಸ್ಯೆ ಆಗ್ತಿರ್ತದಲ್ಲ, ಅದನ್ನು ಏನು ಮಾಡ್ತದೆ ಅಂತಂದ್ರೆ ಕಡಿಮೆ ಮಾಡಲಿಕ್ಕೆ ತುಂಬ ಉಪಯುಕ್ತವಾಗಿ ಆಗ್ತದೆ. ಇದು ಟೆನ್ಷನನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇದಾದ ತಕ್ಷಣ ಏನು ಮಾಡಬೇಕಂತಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಕಣ್ ತೆಗಿರಿ ನಿಧಾನವಾಗಿ. ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ ಈ ರೀತಿ ಫಸ್ಟು ನೀವು ಓಂಕಾರ ಮಾಡಿ ನೆಕ್ಸ್ಟ್ ಅನುಲೋಮ ವಿಲೋಮ ಪ್ರಾಣಾಯಾಮ ಸ್ಟಾರ್ಟ್ ಮಾಡಬೇಕಾಗತ್ತೆ. ಮುರ್ಗಿ ಮುದ್ರಾ ಮಾಡಬೇಕು. ಮುರ್ಗಿ ಮುದ್ರಾ, ಬಲಗೈಯನ್ನು ಮುರ್ಗಿ ಮುದ್ರಾ, ಎಡಗೈಯನ್ನು ಚಿನ್ ಮುದ್ರೆಯಲ್ಲಿರಲಿ. ಈ ರೀತಿ ಮುರ್ಗಿ ಮುದ್ರನ ಮಾಡಬೇಕು. ಹೆಬ್ಬರಳು ಓಪನ್ ಆಗಿರಬೇಕು, ಉಂಗರ ಬೆರಳು ಓಪನ್ ಆಗಿರಬೇಕು, ಮತ್ತು ಸಣ್ಣ ಬೆರಳು ಓಪನ್ ಆಗಿರಬೇಕು. ಮಿಕ್ಕ 2 ಬೆರಳು ಇರ್ತಾವಲ್ಲ, ಮಧ್ಯದ ಬೆರಳು ಮತ್ತು ಇಂಡೆಕ್ಸ್ ಫಿಂಗರ್ ಮಾತ್ರ ಮಡಚಿರಬೇಕು. ಈಗ ಮೂಗಿನ ಹೊರಳೆಯ ಪಕ್ಕದಲ್ಲಿ ಸರಿಯಾಗಿ ಇಟ್ಕೋಬೇಕು. ಈಗ ದೀರ್ಘವಾಗಿ ಎಡಗಡೆಯಿಂದ ಕಣ್ಣು ಮುಚ್ಚಿ ದೀರ್ಘವಾಗಿ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ತಾ ಹೋಗಬೇಕು. ನಿಧಾನವಾಗಿ ಬಲಗಡೆಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಮತ್ತೆ ದೀರ್ಘವಾಗಿ ಬಲಗಡೆಯಿಂದ ಉಸಿರು ತೆಗೆದುಕೊಂಡು ನಿಧಾನವಾಗಿ ಎಡಗಡೆ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಇದು 1 ರೌಂಡ್ ಆಗಿರ್ತದೆ. ಇದೇ ರೀತಿ ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. 5 ಬಾರಿ ಅಭ್ಯಾಸ ಮಾಡಬೇಕು. ದೀರ್ಘವಾಗಿ ಉಸಿರಿರಬೇಕು, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು, ನಿಧಾನವಾಗಿ ಉಸಿರನ್ನು ಬಿಡ್ತಾ ಹೋಗಬೇಕು. ಮಧ್ಯದಲ್ಲಿ ಎಲ್ಲೂ ಉಸಿರನ್ನು ನಿಲ್ಲಿಸಬಾರ್ದು. ಹಾಗೆ ನೀವು ಏನು ಮಾಡಬೇಕಂತ ನಿಧಾನವಾಗಿ ಉಸಿರಾಟ ಮಾಡ್ತಾ ಹೋಗಬೇಕು. ಬೆರಳು ಯಾವತ್ತು ಮೇಲ್ಗಡೆ ಈ ಥರ ಇರಬಾರ್ದು, ಎರಡೂ ಒಟ್ಟಿಗೆ ಇರಬೇಕು. ಚಿಕ್ಕ ಬೆರಳು ಮತ್ತು ಉಂಗರ ಬೆರಳು. ಎಡಗಡೆ ಉಸಿರು ತೆಗೆದುಕೊಂಡು ಬಲಗಡೆ ಬಿಟ್ಟು, ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಟ್ಟಾಗ 1 ರೌಂಡ್ ಆಗುತ್ತೆ. ಇದು ಏನು ಮಾಡುತ್ತೆ ಅಂತಂತಂದರೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಏನಾಗಿರ್ತದಲ್ಲ, ಈಗ ಹೈಪರ್ ಎಸಿಡಿಟಿಯಾಗಿ ತುಂಬ ಸ್ಟ್ರೆಸ್ ಆಗಿರ್ತದೆ. ಸ್ಟ್ರೆಸ್ ಆದಾಗ ಏನಾಗುತ್ತದೆ ಅಂತಂತಂದ್ರೆ ನಿಮ್ಗೆ ಏನೂ ಮಾಡಲಿಕ್ಕೆ ಮನಸ್ಸಾಗ್ತಾ ಇರೋದಿಲ್ಲ. ಯಾವುದೇ ಒಂದು ನೀವು ವರ್ಕ್ ಮಾಡಬೇಕಂತಕ್ಕಂಥದ್ದನ್ನು ಮನಸ್ಸಾಗ್ತಿರೋದಿಲ್ಲ, ಅಥವಾ ಏನೋ ಬೇರೆ ಕೆಲಸ ಮಾಡಬೇಕಂತಕ್ಕಂಥದ್ದನ್ನು ನಿಮ್ಗೆ ಏನೂ ಮನಸ್ಸಾಗ್ತಾ ಇರೋದಿಲ್ಲ. ಅದಕ್ಕೆ ಏನಾಗುತ್ತೆ, ಮೈಂಡ್ ಕೂಲ್ ಮಾಡುತ್ತೆ. ಮತ್ತು ನಿಮ್ಮ ಡೈಜೆಸ್ಟಿವ್ ಫೈರ್ ಇಂಬ್ಯಾಲೆನ್ಸ್ ಆಗಿರ್ತದೆ, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ಅನುಲೋಮ ವಿಲೋಮ ಭಾಳ ಉಪಯುಕ್ತಕಾರಿಯಾಗಿರ್ತದೆ. ಹೀಗೆ 5 ಬಾರಿ ಆದ ತಕ್ಷಣ ನಿಧಾನವಾಗಿ ಎಡಗಡೆನೇ ಉಸಿರು ಬಿಟ್ಟು ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಬೇಕು. ಎಸ್, ಮತ್ತೆ ಏನು ಮಾಡಬೇಕಂತಂದರೆ ಮೊಣಕಾಲ ಮೇಲೇ ಚಿನ್ನ ಮುದ್ರದಲ್ಲೇ ನಿಮ್ಮ ಕೈಯನ್ನು ತೊಗೊಂಡು ಬರಬೇಕು. ಎಸ್, ಈಗ ನೆಕ್ಸ್ಟ್ ಮುಂದಿನ ಅಭ್ಯಾಸ ಉಜ್ಜಾಯಿ ಪ್ರಾಣಾಯಾಮ. ಕಣ್ಣು ಮುಚ್ಚಿರಬೇಕು, ಕಣ್ಣು ತೆಗೆದಿರಬಾರ್ದು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೋಗಬೇಕು, ನಿಧಾನವಾಗಿ ಉಸಿರನ್ನು ಬಿಡ್ತಾ ಹೋಗಬೇಕು. ಇದೇನು ನಾರ್ಮಲ್ ಬ್ರೀದಿಂಗ್ ಹೇಳಿದರು, ಮತ್ತು ಉಜ್ಜಾಯಿಯಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನಾವು ವಿದೌಟ್ ಕುಂಭಕ ಮಾಡ್ತಾಯಿದ್ವಿ. ಕುಂಭಕ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕಂತಂದ್ರೆ ನೀವು ಗುರು ಮುಂದ್ಗಡೆ ಇಟ್ಕೊಂಡೆ ಕುಂಭಕವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಮತ್ತು ಉಡಿಯಾನ ಬಂಧಗಳನ್ನು ಕೂಡ ಗುರುಗಳನ್ನ ಮುಂದೆ ಇಟ್ಕೊಂಡೇ ನೀವು ಅಭ್ಯಾಸ ಮಾಡೋದು ಬಹಳ ಒಳ್ಳೆಯದು. ಈಗ ಮಾಡ್ತಕ್ಕಂಥದ್ದು ಉಜ್ಜಾಯಿ ಪ್ರಾಣಾಯಾಮ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಹೋಗಬೇಕು, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಆ ಉಸಿರು ತೆಗೆದುಕೊಂಡು ಬಿಡೋದು ಏನಿರ್ತದಲ್ಲ, ಅದು ನಿಮಗೆ ಏನಾಗ್ತಾ ಇರಬೇಕಂತಂದರೆ ಗಂಟಲಲ್ಲಿ, ಎದೆಯಲ್ಲಿ ಫೀಲ್ ಆಗ್ತಾ ಬರಬೇಕು. ಅಂದರೆ ಅದು ಉಜ್ಜಾಯ ಪ್ರಾಣಾಯಾಮ ಬಹಳ ಉಪಯುಕ್ತಕಾರಿಯಾಗಿರ್ತದೆ. ಹಾಗೆ 5 ಬಾರಿ ಅಭ್ಯಾಸ ಮಾಡಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಆ ಉಸಿರಾಟದ ಒಂದು ಏನು ನಾದ ಇದೆಯಲ್ಲ, ಅದು ಫೀಲ್ ಆಗ್ತಾ ಬರಬೇಕು. ನಿಮಗೆ ನಾದ ಕೂಡ ಫೀಲ್ ಆಗ್ತಾ ಇರಬೇಕು. ಆ ರೀತಿ ನೀವೇನು ಮಾಡಬೇಕಂತಂದರೆ ಉಸಿರಾಟದ ಕ್ರಿಯೆಯನ್ನು ಮಾಡಬೇಕಾಗತ್ತೆ. ಇದು ನಿಮ್ಮ ಶ್ಲೇಷ್ಮ ದೋಷ ಅಂತಂದರೆ ಯಾರು ದಪ್ಪ ಆಗಿರ್ತಿರಲ್ಲ ಅಂಥವನ್ನೆಲ್ಲ ಬೊಜ್ಜು ಗಿಜ್ಜು ಎಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಗಂಟಲಿನ ಸಮಸ್ಯೆ ಮತ್ತು ದೇಹದಾಗ ಅಂದರೆ ವಿವರ್ಧನ ಆಗುತ್ತೆ, ಅಂದರೆ ದೇಹಕ್ಕೆ ಶಕ್ತಿ ಯುಕ್ತಿ ಎಲ್ಲ ನಿಮಗೆ ಸಿಗುತ್ತೆ, ಫುಲ್ಫಿಲ್ಮೆಂಟ್ ಆಗುತ್ತೆ ಈ ಒಂದು ಅಭ್ಯಾಸದಿಂದ. ಸೊ 5 ಬಾರಿ ಅಭ್ಯಾಸ ಆದ ತಕ್ಷಣ ನಿಧಾನವಾಗಿ ಏನು ಮಾಡಬೇಕಂತಂದರೆ ವಿಶ್ರಾಂತಿಗೆ ಬರಬೇಕು. ಕಣ್ ತೆಗಿರಿ. ಈಗ ಮುಂದಿನ ಅಭ್ಯಾಸ ಏನಂತಂತಂದರೆ ಶೀತಳಿ.
ನಾಲಿಗೆಯನ್ನು ಏನು ಮಾಡಬೇಕಂತಂದರೆ ಈ ಊದುಗೋಳಿ ಥರ ಹೆಂಗೆ ಆಕಾರದಲ್ಲಿ ಹೆಂಗಿರ್ತದಲ್ಲ ಆ ಥರ ನಾವು ನಾಲಿಗೆಯನ್ನು ಸುರುಳೆ ಮಾಡಬೇಕು. ಸುರುಳೆ ಮಾಡಿಬಿಟ್ಟು ಉಸಿರನ್ನು ಏನು ಮಾಡ್ಬೇಕಂತಂತಂದರೆ ಆ ನಾಲಿಗೆಯ ಮಧ್ಯಭಾಗದಿಂದ ಜಗ್ಗಬೇಕು. ಜಗ್ಗಿ ಬಾಯಿ ಮುಚ್ಚಿ, ಆಮೇಲೆ ನಾಲಿಗೆ ಒಳಗೆ ತಗೊಂಡು ಬಾಯಿ ಮುಚ್ಚಿ ಮೂಗಿನ ಹೊರಳೆಯ ಮುಖಾಂತರ ಉಸಿರನ್ನು ಹೊರಗಡೆ ಬಿಡಬೇಕಾಗತ್ತೆ. ಇಲ್ಲಿ ನೋಡಿ ಮಾಡಿ ತೋರಿಸ್ತಾರೆ. ಸುರುಳೆ ಇದೆಯಲ್ಲ, ಈ ರೀತಿ ಸುರುಳೆ ಇರಬೇಕು, ಕಣ್ಣು ಮುಚ್ಚಬೇಕು. ದೀರ್ಘವಾಗಿ ಉಸಿರನ್ನು ಏನು ಮಾಡಬೇಕು ಅಂದರೆ ನಾಲಿಗೆಯ ಮುಖಾಂತರ ಆ ನಾಲಿಗೆ ಮಧ್ಯಭಾಗ ಏನಿದೆಯಲ್ಲ, ಈ ತುದಿ, ಈ ಮಧ್ಯಭಾಗದಿಂದ ಉಸಿರನ್ನು ಎಳಿಬೇಕು. ನಾಲಿಗೆಯನ್ನು ಒಳಗಡೆ ತಗೊಂಡು ಮೂಗಿನಿಂದ ಉಸಿರನ್ನು ಹೊರಗಡೆ ಹಾಕಬೇಕು. ಇದು 1 ರೌಂಡ್ ಆಗುತ್ತೆ. ಇದೇ ರೀತಿ ಏನು ಮಾಡಬೇಕಂತಂದರೆ 5 ರೌಂಡ್ ಮಾಡಬೇಕು. ಇದು ನಿಮ್ಗೆ ಏನಾಗುತ್ತೆ ಅಂತಂತಂದರೆ ಆ್ಯಸಿಡಿಟಿ ಆದ ತಕ್ಷಣ ಬಾಡಿ ಹೀಟ್ ಆಗಿರ್ತದೆ ತುಂಬ. ಇದು ನಿಮ್ಗೆ ಏನು ಮಾಡ್ತದೆ, ತುಂಬ ನಿಮಗೆ ಬಾಡಿ ಕೂಲ್ ಮಾಡುತ್ತೆ. ಅದಕ್ಕೆ ತುಂಬ ಉಪಯುಕ್ತಕಾರಿಯಾಗಿರ್ತದೆ. ಎಷ್ಟೋ ಜನಕ್ಕೆ ಆ್ಯಸಿಡಿಟಿ ಆಗಿ ಅಲ್ಸರ್, ಪೆಪ್ಟಿಕ್ ಅಲ್ಸರು ಕೂಡ ತುಂಬ ಆಗ್ತಾ ಇರ್ತವೆ. ಸೊ ಆ ಪೆಪ್ಟಿಕ್ ಅಲ್ಸರನ್ನು ಕೂಡ ನಿವಾರಿಸುವಷ್ಟು ಶಕ್ತಿ ಈ ಅಭ್ಯಾಸಗಳಲ್ಲಿ ಇದೆ. 5 ಬಾರಿ ಉಸ್ ಅಂತ ಹೇಳಿ ಅದು ಸೌಂಡ್ ಬರಬೇಕು. ನೀವು ಹಾಗೆ ನೀವು ಉಸಿರಾಟ ನಾರ್ಮಲ್ ಆಗಿ ತಗೋಬಾರ್ದು, ಸೌಂಡ್ ಬರಬೇಕು. ಅದು ಸಕ್ ಮಾಡಬೇಕಾದಾಗ ಆ ಸಕ್ಕಿಂಗ್ ಸೌಂಡ್ ಬರಬೇಕು. ಇದರಿಂದ ನಾಲಿಗೆಯಿಂದ ಸೌಂಡ್ ಬರ್ತಾ ಇರಬೇಕು. ಹಾಗೆ ನೀವು ಉಸಿರನ್ನು ತೆಗೆದುಕೋಬೇಕು. ನಿಧಾನವಾಗಿ ಎರಡೂ ಹೊರಡೆಯಿಂದ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಇದು ಶೀತಳಿ ಪ್ರಾಣಾಯಾಮ. 5 ರೌಂಡ್ ಆದ ತಕ್ಷಣ ನಿಧಾನವಾಗಿ ವಿಶ್ರಾಂತಿ ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ, ಬಾಯನ್ನು ಮುಚ್ಚಿ ನಾರ್ಮಲ್ ಬ್ರೀದಿಂಗ್ ಮಾಡಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿಗೆ ಯಾವೆಲ್ಲ ಆಸನಗಳನ್ನ ಮಾಡಬೇಕು ಅಂತ ನೋಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನದೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.